डालो डाल दो उसको ಇವನಿಗೆ ಬರಲ್ವಾ ಅವರೇ ಶಾಕ್ ಆಗ್ತಿದ್ದಾರೆ ನೆಕ್ಸ್ಟ್ ಹೊತ್ತಿಗೆ ಒಳಗಡೆ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಹಾಯ್ ಗೈಸ್, ನಾವಿವಾಗ ಗೋವಾದಲ್ಲಿರೋ ಓಲ್ಡ್ ಚರ್ಚಿಗೆ ಬಂದಿದ್ದೀವಿ. ಮಗ ಚರ್ಚ್ ನೇಮ್ ಏನು? ಆಂಟೋನಿಯಾ ಏನೋ ಸಮಥಿಂಗ್ ಇದೆ, ನೇಮ್ ಕ್ಲಿಯರ್ ಆಗಿ ಗೊತ್ತಿಲ್ಲ, ಬಟ್ ಓಲ್ಡ್ ಚರ್ಚ್ ನೋಡಿ. ಗಾಗಲ್ಸ್ ನೋಡಿ ಯಾವ ಥರ ಬೇಕು, ಎಲ್ಲ ಕುತ್ತಿಗೆ ಚಡ್ಡಿ ಗಿಡ್ಡಿ ಎಲ್ಲ ಕಡೆ ಹಾಕೊಂಡಿದ್ದಾನೆ ಅಣ್ಣ. ಇದೇ ನೋಡಿ ಓಲ್ಡ್ ಚರ್ಚ್. ಗೈಸ್, ಟ್ರಿಪ್ಪಿಗೆ ಬಂದಿದ್ದೀವಿ, ಎಲ್ಲ ಪ್ಲೇಸ್ ನೋಡ್ಬೇಕಂತ ಹೇಳಿ ಒದ್ದಾಡ್ತಿದ್ದೀವಿ. ಇಬ್ಬರು ಮಾತ್ರ ಫೋಟೋಶೂಟ್ ಅಂತ ಸಾಯ್ತಿದ್ದಾರೆ. ಹೆಸರು ಹೇಳೋದು ನಮ್ಮದು, ಬಟ್ ಮಾಡೋದೆಲ್ಲ ಅವರೇ. ಏನಂತ 10 ಫೋಟೋ ತೆಗಿದ್ರು ಬ್ರೋ, ಒಂದು ಚೆನ್ನಾಗಿ ಬಂದಿರೋದ. ಇಲ್ಲಿ ಇವನು ಇವಾಗ ಇವನು ಫೋಟೋ ತೆಗಿತಿದ್ದಾನೆ. ಅವ ಈ ಕಡೆ ಬಂದು ಫೋಟೋ ನೋಡೋಕೆ ಬರೋಕೆ ಬ್ರೋ ನನ್ನೊಂದು 2 ತೆಗೀರಿ ಅಂತ ಅವನು ಹತ್ಲ ಹೋಗಿ ನಿಲ್ತಾನೆ. ಅದೇ ಮಾಡ್ತಿದ್ದಾರೆ ಇಬ್ಬರು ಅವಾಗಿಂದ, ಬರೋದೇ ಇಲ್ಲ. ಬ್ರೋ ನನ್ನೊಂದು ತೆಗೀರಿ ಅಂತಿದ್ದಾನೆ ನೋಡಿ. ಅವನಿಲ್ಲ ಬಾ ಬೈತಿದ್ದಾರೆ ಅಂತೇಳಿ ಕರ್ಕೊಬಂದಿದ್ದಾನೆ. ಜನ್ಮಕ್ಕೆ ಹೋಗೋ. ಹಾಯ್ ಗೈಸ್, ಇವಾಗ ನಾವು ಗೋವಾದಲ್ಲಿರೋ ಬಾಗಾ ಬೀಚಿಗೆ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೇಕಂತ ಇದ್ದೀವಿ. ನೋಡಿ ಬೀಚ್ ಈ ಥರ ಇದೆ. ಮಲ್ಪೆ ಬೀಚ್ ಇದಕ್ಕಿಂತ ಪರವಾಗಿಲ್ಲ ಅನ್ಸುತ್ತೆ, ಯಾಕಂದರೆ ಮಲ್ಪೆಲ್ಲ ಇದಕ್ಕಿಂತ ಚೆನ್ನಾಗಿ ಆಟ ಆಡ್ಬೋದು ನೋಡಿ. ಇಲ್ಲೇನು ಅಷ್ಟೇನು ನನಗೆ ಅನಿಸ್ತಾ ಇಲ್ಲ, ಚೆನ್ನಾಗಿದೆ ಅಂತ ಅನಿಸ್ತಿಲ್ಲ. ನಿಮ್ಗೇನಂತ ಅನಿಸ್ತು ಮಲ್ಪೆ ಅಂದರೆ ನಮ್ಮೂರೇ ಚಂದನ ಅಥವಾ ಗೋವಾ ಚಂದನ ಅಂತ ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ, ಓಕೆನಾ? ಇದೇ ಬಾಗಾ ಬೀಚ್. ಎಂತ ಅಕ್ಕ, ಏನು ಮಾಡೋದು ಇದು? ಇವನೇ ಹಾಕ್ತೀರಾ? ಇವನೇ ಹಾಕ್ತೀರಾ? ಇವನಿಗೆ ಬರಲ್ವಾ? ನೋಡಿ ಟ್ರೈ ಮಾಡಿ ಆಗತ್ತಂತ. ನಾವು ಹಾಕ್ಸಲ್ಲ, ಅವನು ಹಾಕ್ಸ್ಬೇಕಂತ ಇದ್ದ, ಅದಕ್ಕೆ ಕೇಳಿದ್ದು. ಥ್ಯಾಂಕ್ ಯು. ಇವನು ಮಾಡ್ತಾನೆ ಅಕ್ಕ. ಇವನಿಗೆ ಮಾಡ್ತೀರಾ? ಇವನಿಗೆ ಇಲ್ಲೇ ಮಾಡಿ, ಇಲ್ಲೇ 10. ठीक है, उसको डालेगा, देखा तो डालो। नहीं कौन डालते हो? डालो, डाल दो उसको। इसको डालना है तो इसको। गाइस, ನಾವು ಇಲ್ಲಿದ್ದವ್ರಿಗೆಲ್ಲ ಪ್ರ್ಯಾಂಕ್ ಮಾಡ್ತಾ ಇದೀವಿ. दीदी इसको बनाएगा? हाँ इसको बनाओ, हाँ ठीक है, इसको बनाओ हाँ ना इसको बनाओ। प्रेम, अरे आंटी 1 मिनट, इसको बनाओ। ಗೈಸ್, ಇಲ್ಲಿ ಆಂಟಿ ಅವ್ರಿಗೆ ಫುಲ್ ಪ್ರ್ಯಾಂಕ್ ಮಾಡಿದ್ದೀವಿ. ಅದೇನೋ ಜಡೆ ಹಾಕ್ತೀನಿ ಅಂತ ಬಂದರು ತಲೆಗೆ. ಎಲ್ಲರೂ ಕೇಳಿದಾಗ ವಿನಯನ್ ತೋರಿಸಿ ಅಡೆ ಮಾಡ್ತಿದ್ದೀವಿ ಅವರಿಗೇನೆ. ಅವರೇ ಶಾಕ್ ಆಗ್ತಿದ್ದಾರೆ. ಗೈಸ್, ಯಾರ್ಯಾರೆಲ್ಲ ಗೋವಾ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಟೈಮ್, ಇನ್ನು ಅಕ್ಟೋಬರ್ ತನಕ ಯಾರೂ ಬರೋಕ್ಕೆ ಹೋಗ್ಬಿಡಿ. ಯಾಕಂದರೆ ಬೀಚಲ್ಲಿ ಅಲೋ ಮಾಡಲ್ಲ, ಬೀಚ್ ನೀರಿಗೆ ಹೋಗಿಬಿಡಲ್ಲ. ಅಲ್ಲಿ ತನಕ ಫುಲ್ ಸ್ಟ್ರಿಕ್ಟ್ ಇದೆ. ನೀರಿಗೆಲ್ಲ ಇಳಿಯೋಕ್ಕೆ ಹೋದರೆ ಪಿ ಹೊಡಿತಾರೆ, ಮೇಲೆ ಕರೆಸ್ತಾರೆ, ಜೀಪೆಲ್ಲ ಬರ್ತಾ ಇರುತ್ತೆ. ಸೊ ನೋಡಿ, ಎಲ್ಲ ಹೆಂಗೆ ಹೋಗಿದ್ದೀವಿ ಹಾಗೆ ಬಂದಿದ್ದೀವಿ ವಾಪಸ್ ರಿಟರ್ನ್. ಸೊ
ಸೊ ಯಾರು ಪ್ಲಾನ್ ಮಾಡಿಕೊಂಡು ಬರೋರಿದ್ದರೆ ಗೋವಾಗೆ ಬರಬೇಡಿ. ಆಲ್ಮೋಸ್ಟ್ ಗೋವಾ ಕುಡಿಯೋಕ್ಕೆ ಬರೋದು, ನಮ್ಮಂಥವ್ರು ಪ್ಲೇಸ್ ನೋಡೋಕ್ಕೆ ಬರೋರು ಯಾರು ಮಾತ್ರ ಬರೋಕ್ಕೆ ಹೋಗಬೇಡಿ. ಗಾಯ್ಸ್, ನಾವಿವಾಗ ಗೋವಾದಲ್ಲಿರೋ ಕೆಸಿನೋ ಬಿಗ್ ಡ್ಯಾಡಿ ಮತ್ತು ಮೆಜೆಸ್ಟಿಕ್ ಪ್ರೈಡ್ ಎರಡಿದೆ. ಇದರಲ್ಲಿ ಯಾವುದೋ ಅಂತ ಥಿಂಕ್ ಮಾಡಿ ಹೋಗೋಣ ಅಂತ ಇದ್ದೀವಿ. ಡಿಸೈಡ್ ಆದಮೇಲೆ ಅಲ್ಲಿ ಒಳಗೆ ಹೋಗ್ತೀವಿ. ಈಗ ಹೊರಗಿಂದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಅಂದರೆ ಈ ಬೀಚ್ ಮಧ್ಯ ಅವೆರಡು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೆಕ್ಸ್ಟು ಹೊತ್ತಿಗೆ ಒಳಗಡೆ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಹಾಂ, నేను ಸ್ವಲ್ಪ ಹೊತ್ತಿಗೆ ಒಳಗೆ ಹೋಗಿ ಟಿಕೆಟ್ ತೊಗೊಂಡು ಒಳಗೆ ಹೋಗಿ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ವೀಡಿಯೋನ ಮಿಸ್ ಮಾಡಿದೆ ನೋಡಿ, ಓಕೆನಾ? ಇವಾಗ ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ, ಜಸ್ಟ್ ನೋಡ್ಕೊಬನ್ನಿ. ನೋಡಿ ಗೈಸ್, ಇದು ಬಂದುಬಿಟ್ಟು ಬಿಗ್ ಡ್ಯಾಡಿ ಆ್ಯಂಡ್ ಇದು ಮೆಜೆಸ್ಟಿಕ್ ಪ್ರೈಡ್. ಯಾಕಂದರೆ ಇವೆರಡೇ ಮೇಯ್ನಾಗಿ ದೊಡ್ಡದಿರೋದಂದರೆ ಇವೆರಡೇ ನೋಡಿ. ಇದು ಮತ್ತು ಇದು 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 ನೋಡಿ, ಮೂವಿಂಗ್ ಬೋಟಿಂಗ್ ಕೆಸಿನೋ ಪ್ರೈಡು, ಮೆಜೆಸ್ಟಿಕ್ ಪ್ರೈಡು, ಆಮೇಲೆ ಇದು ಬಿಗ್ ಡ್ಯಾಡಿ. ಟಿಂಕ್ ಗೈಸ್, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾನು ಇವಾಗ ಅಷ್ಟು ಹೇಳಿದ್ನಲ್ಲ, ಎರಡು ಬಿಗ್ ಕೆಸಿನೋ ಅಂತೇಳಿ, ಬಿಗ್ ಡ್ಯಾಡಿ ಮತ್ತು ಮೆಜೆಸ್ಟಿಕ್ ಪ್ರೈಡ್. ಇದಕ್ಕಿಂತ ಇನ್ನೂ ಒಂದು ದೊಡ್ಡದಿದೆ ಅಂತೆ. ಅದ್ರ ನೇಮ್ ಬಂದುಬಿಟ್ಟು ಡೆಲ್ಟಿನೋ ಸಮಥಿಂಗ್ ಇದೆ, ಡೆಲ್ಟಿನೋ ಸಮಥಿಂಗ್ ಇದೆ. ಅಲ್ಲಿ ಬಂದುಬಿಟ್ಟು ಎಂಟ್ರಿ ಫೀಸ್ 4000. ಬಿಗ್ ಡ್ಯಾಡಿನ ಅಥವಾ ಮೆಜೆಸ್ಟಿಕ್ ಪ್ರೈಡ್ ಸ್ವಲ್ಪ ಕಮ್ಮಿ ಅನಿಸುತ್ತೆ, 3,000 ಆಗಿದೆ. ಬಟ್ ಅದಕ್ಕೆ ಜಾಸ್ತಿ ಪ್ರೈಸು, 4000 ಎಂಟ್ರಿ ಪ್ರೈಸು. ಅದರಲ್ಲಿ 2,000-2,500 ಗೇಮ್ಸ್ ಆಡೋಕ್ಕಂತ ಕಾಯಿನ್ಸ್ ಕೊಡ್ತಾರೆ. ಉಳಿದಿದ್ದೆಲ್ಲ ನೀವು ಒಳಗಡೆ ಏನಾರು ತೊಗೊಳಿದ್ರೆ ಪೇ ಮಾಡಿ ತೊಗೋಬೇಕು. 2,000 ಕಾಯಿನಲ್ಲಿ ನೀವು ಆಡ್ಕೋಬೋದು, ಇಲ್ಲಾಂದರೆ ಅದರಲ್ಲಿ ಆಡಿ ಏನಾರು ಕಳ್ಕೊಬೋದು. ಸೊ ಏನಾರೇ ಬಂದು ಯೋಚನೆ ಮಾಡಿ ಒಳಗೆ ಹೋಗ್ಬೇಕನ್ನೋಕೆ ಮುಂಚೆ ಯೋಚನೆ ಮಾಡಿ ತೊಗೊಳ್ಳಿ ಏನಾದರೂ ಅಷ್ಟೇ. ಬಿಕಾಸ್ ದುಡ್ಡು ಮಾಡೋಕ್ಕಂತ ಹೋಗಿ ಕಳ್ಕೊಳ್ಳೋದೇ ಜಾಸ್ತಿ. ಅದೆಲ್ಲ ನೋಡಿ ಯೋಚನೆ ಮಾಡಿ ಆಟ ಆಡಿ. ಕಾರಣಾಂತರಗಳಿಂದ ನಾವು ಕೆಸಿನೋ ಒಳಗೆ ಎಂಟ್ರಿ ಕೊಟ್ಟಿಲ್ಲ. ಅದಾದಮೇಲೆ ಬೀಚಿಗೆ ಹೋಗಿ ವೀಡಿಯೋ ಮಾಡಿದ್ವಿ, ನೋಡ್ಕೊಬನ್ನಿ. ಇದು ಇವತ್ತಿನ ಅಪ್ಡೇಟ್ಸ್ ಗೈಸ್. ಓಕೆ, ಟಿಲ್ ಯು ಸಿ ದೆನ್, ಬಾಯ್ ಬಾಯ್.